ಸರ್, ಈಗ ಕೇಂದ್ರ ಸರ್ಕಾರ 515 ಕೋಟಿ ಏನೋ ಮೀಸಲಿಟ್ಟಿದೆ ಅಂತೆ ಸರ್. ನೀವೇ 165 ಕೋಟಿ ಖರ್ಚು ಮಾಡಿಬಿಟ್ರಿ. ಇಡೀ ರಾಷ್ಟ್ರಾದ್ಯಂತ ಈ ಗಣತಿನ ಮಾಡಲಿಕ್ಕೆ ಅಷ್ಟು ಹಣ ಸಾಕಾಗುತ್ತಾ ಅಂತೇಳಿ ಪ್ರಶ್ನೆ ಈಗ ಖರ್ಗೆ ಅವರು ಕೂಡ ಎತ್ತಿದ್ದಾರೆ, ಎಲ್ಲ ನಾಯಕರು ಹೇಳ್ತಾ ಇದ್ದಾರೆ. ಹೌದು, ಅದನ್ನೇ ಸಂಶಯ. ಈಗ ಸ್ಟಾರ್ಟಿಂಗಿಂದ ಈ ದೇಶದಲ್ಲಿ ಸಂಶಯ ಯಾಕೆ ಮೂಡ್ತದೆ ಇವ್ರ ಬಗ್ಗೆ ಅಂದರೆ, ನಿಜವಾಗ್ಲೂ ಇವ್ರು ಮಾಡ್ತಾರೆ. ಈ ಮೊದಲೇ ಹಿಂದೆ ಇವರು ಇತಿಹಾಸ ಆಗಿದೆ, ಯಾವುದು ಅನೌನ್ಸ್ ಮಾಡಿದ್ದಾರೆ, ಯಾವುದು ದಡ ಸೇರಿಸಿದ್ದು ಉದಾಹರಣೆನೇ ಇಲ್ಲ. ಇದು ಒಂದು ಕಣ್ಣುರ್ಸೋ ನೆಪಕ್ಕೋ ಇಲ್ಲ ಯಾವುದೋ ಒಂದು ವಿಷಯನ ಡೈವರ್ಟ್ ಮಾಡೋವಂಥದ್ದು, ಇದು ನಿಜವಾಗ್ಲೂ ಆಗುತ್ತಾ ಅನ್ನೋ ಸಂಶಯ ಇವತ್ತು ಬೇರೂರಿದೆ. ಅದ್ರ ಆಮೇಲೆ ಜಾತಿ ನೋಡಿ, ನಮ್ಮ ಸ್ನೇಹಿತರು ಕ್ವಶನ್ ಮಾಡಿದ್ರು, ಕಾಂಗ್ರೆಸ್ ವರ್ಕರ್ಸ್ ಯಾರು ಹೋಗಿ ಸರ್ವೆ ಮಾಡಿಲ್ಲ. ಅದು ನಾವು ಈ ದೇಶದ ವ್ಯವಸ್ಥೆನ, ಆಡಳಿತನ, ಅಡ್ಮಿನಿಸ್ಟ್ರೇಷನ್ ನಾವು ಕ್ವಶನ್ ಮಾಡಬಾರ್ದು. ಈಗ ಟೀಚರ್ಸ್ ಹೋಗಿ ಮಾಡಿದ್ದಾರೆ. ಟೀಚರ್ಸ್ ಅಂಡ್ರಲ್ಲಿ ಯಾರ ಅಂಡ್ರಲ್ಲಿ? ಡಿ ಸಿ ಅವ್ರ ಅಂಡ್ರಲ್ಲಿ ಸರ್ವೆ ನಡೆದಿದೆ. ನಾವು ವ್ಯವಸ್ಥೆನ ಪ್ರಶ್ನೆ ಮಾಡಬಾರ್ದು. ಒಬ್ಬ ಟೀಚರ್ಸ್ನ ಕ್ರೆಡಿಬಿಲಿಟಿನ ನಾವು ಕ್ವಶನ್ ಮಾಡಬಾರ್ದು. ಹೌದು, 100% ಆಗಿಲ್ಲ, ಅವರು ಹೇಳಿದ್ದಾರೆ 100% ಎಲ್ಲೂ ಆಗಿಲ್ಲ ಅಂತ. ಅವರಲ್ಲೂ ಕೂಡ ಇನ್ನೂ 5% ಆಗಬೇಕಾಗಿದೆ. ಸಿಟಿ ಅಂತ ಇರೋದೀಗ ಹಳ್ಳಿಗಳಲ್ಲಿ ನ್ಯಾಚುರಲ್ ಆಗಿ ಆಗಿಬಿಡುತ್ತೆ. ಸಿಟಿಯಲ್ಲಿ ಕೆಲವು ಟೈಮಲ್ಲಿ ಅವ್ರು ಇರೋದಿಲ್ಲ, ಎಲ್ಲರೂ ಒಂದು ಸಿಂಗಲ್ ಪೇರೆಂಟ್ ಇರ್ತಾರೆ, ಇಲ್ಲ ಹೇಳೋದಿಲ್ಲ, ಇಲ್ಲ ಫ್ಲಾಟ್ಗಳು ಇರ್ತವೆ, ಎಲ್ಲೋ ಏರುಪೇರಾಗಿ ಒಂದು 5% ಏರುಪೇರಾಗಿದೆ ಸಿಟಿಯಲ್ಲಿ ಒಪ್ಕೊಂಡಿದ್ದಾರೆ. ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದು ಬೇರೆ ದಾರಿ ಹುಡ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಓಲ್ ವ್ಯವಸ್ಥೆ ನಾವು ಕ್ವಶನ್ ಮಾಡ್ಕೊಂಡ್ರೆ ಇದು ನೆಕ್ಸ್ಟ್ ಪ್ರೋಸೆಸ್ ಮಾಡಿ ಯಾವಾಗ ಇದಾಗೋದು? ಯಾವಾಗ ನಾವು ಪ್ರಯತ್ನನೇ ಪಟ್ಟಿಲ್ಲ ಅಂದಾಗ ಪ್ರಯತ್ನದಲ್ಲಿ ಹೌದು ಏರುಪೇರು, ಅದನ್ನು ತಿದ್ಕೊಳ್ಳೋದಕ್ಕೊಂದು ಅವಕಾಶ, ತಿದ್ಕೊಳ್ಳೋದಕ್ಕೊಂದು ದಾರಿ ಹುಡುಕಿ. ಆಡಳಿತ ಅಂದರೆ ಏನು, ಸರ್ಕಾರ ಅಂದರೆ ಏನು? ಹೌದು 95% ಮಾಡಿದ್ದೀವಿ, ಇನ್ನು 5% ಮಾಡಬೇಕು. ಏನು ಮಾಡಿದ್ರೆ 5% ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ಅದಕ್ಕೆ ನೀವು ಅಪೋಸಿಷನ್ ಪಾರ್ಟಿಗೆ ಅಡ್ವೈಸ್ ಕೊಡಿ, ನ್ಯಾಷನಲ್ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿ ಅಪೋಸಿಷನ್ನಾಗಿ ಅಡ್ವೈಸ್ ಕೊಡುತ್ತೆ. ಈ ರೀತಿ ವ್ಯವಸ್ಥೆ ನಮ್ಮ ಇವಾಗ ಪಲ್ಗಾಮ ಆಗೋಷ್ಟೊತ್ತಿಗೆ, ಪಲ್ಗಾಮದಲ್ಲಿ ಅಷ್ಟು ಜನ 1000 ಜನ ಸೈನಿಕರು, 2 ಪೊಲೀಸ್ನೋ 2 ಸೈನಿಕರನ್ನು ರಕ್ಷಣೆಗೆ ಇಟ್ಟಿಲ್ಲ, ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಆಗಿದ್ರೂ ಕೂಡ ಈ ದೇಶದ ವಿರೋಧ ಪಕ್ಷ ನಿಮ್ಮ ಜೊತೆ ಗಟ್ಟಿಯಾಗಿ ನಿಂತಿದೆ, ದೇಶದ ಬಗ್ಗೆ ನಿಂತಿದೆ, ಸರ್ಕಾರದ ಬಗ್ಗೆ ನಿಂತಿದೆ. ನಾವು ಸರಿಯಾದ ಉತ್ತರ ಅಪೋಸಿಷನ್ ಪಾರ್ಟಿ ಪಾಕಿಸ್ತಾನ ಕೊಡಬೇಕನ್ನೋದು ಹೇಳಿದೆ. ಆ ರೀತಿ ವ್ಯವಸ್ಥೆ ಪ್ರಶ್ನೆ ಮಾಡಬಾರ್ದು, ವ್ಯವಸ್ಥೆ ಜೊತೆಯಲ್ಲಿ ನಡಿಬೇಕು. ರಾಜ್ಯ ಸರ್ಕಾರದ ಈಗಿನ ಒಂದು ಗಣತಿ ನೀವೇನು ರೆಡಿ ಮಾಡಿದಿರಿ, ವರದಿ ರೆಡಿ ಮಾಡಿದಿರಿ, ಅದು ಕಸದ ಬುಟ್ಟಿಗೆ ಹೋಗುತ್ತೆ ಅಂತ ಹೇಳಿ ಅದಕ್ಕೆ ವ್ಯಾಲ್ಯೂನೇ ಇಲ್ಲ ಸರ್. ಈಗ ಅವ್ರು ಮಾಡ್ತಾ ಇದಾರಲ್ಲ, ನೋಡೋಣ. ಈಗ ಇದು ಅವ್ರು ಕಾಂತರಾಜು ಸಾಹೇಬ್ರು ಏನು ಹೇಳಿದ್ರು, ನಮ್ಮದೇ ದತ್ತಾಂಶ ತಗೊಳ್ಬೋದು ಅಂತ ಹೇಳಿದಾರಲ್ಲ. ಈಗ ಅವರು ಸೇಮ್ ಈಗ ಒನ್ಲಿ ಜಾತಿ ಸರ್ವೆ ಅಲ್ಲ, ತಾವು ಹೇಳ್ದಂಗೆ ಆರ್ಥಿಕ ಮತ್ತು ಶೈಕ್ಷಣಿಕ ಸರ್ವೆ 53 ಕ್ವಶನ್ಸ್ ಅದರಲ್ಲಿ ಇಟ್ಟಿರ್ತಾರೆ. ಸೊ 50 ಇರಲಿ ದತ್ತಾಂಶ. ಅವರು ಈಗ ಕರ್ನಾಟಕ ಈ ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿ ಆಗಿದೆ ಸರ್ವೆ ಆ ಥರ, ಇದನ್ನು ಯಾಕೆ ಉದಾಹರಣೆಗೆ ತಗೋಬಾರ್ದಂತ ಅದನ್ನೇ ಕಾಂತರಾಜ್ ಸಾಹೇಬ್ರು ಹೇಳಿದ್ದು. ನಮ್ಮ ಕರ್ನಾಟಕದಲ್ಲಿ ಏನು ನಾವು ರೆಡಿ ಮಾಡಿಕೊಟ್ಟಿದ್ದೀವೋ ಅದನ್ನೇ ದತ್ತಾಂಶನ ಕೇಂದ್ರ ಸರ್ಕಾರ ಉಪಯೋಗಿಸ್ಕೊಳ್ಳುತ್ತೆ, ಮುಂದೆದಿಂದ ಉಪಯೋಗಿಸ್ಕೋಬಹುದು, ಉಪಯೋಗಿಸ್ಕೊಳ್ಳಿ ಅಂತ ಕೂಡ ನಾವು ಕೇಳ್ತಾ ಇದ್ದೀವಿ. ಅದ್ರಲ್ಲಿ ತಪ್ಪೇನಿದೆ ಸರ್? ಈಗ ಅಲ್ಲ, ನಿಮ್ಗೆ ಕರ್ನಾಟಕ ಮಾಡಲ್ ಸರ್, ಈಗ ತೆಲಂಗಾಣ ಮಾಡಲ್, ನಿಮ್ಗೆ ಈಗ ಎಲ್ಲದಕ್ಕೂ ಗ್ಯಾರಂಟಿಗಳಿಗೂ ಕಾಂಗ್ರೆಸ್ಸೇ ಮಾಡಲ್ಲು, ಈ ಜಾತಿ ಗಣತಿಗೂ ಕಾಂಗ್ರೆಸ್ಸೇ ಮಾಡಲ್ಲ ಅಂತ. ಕಾಂಗ್ರೆಸ್ ಮಾಡಲ್ಲ ಆಗಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಅವರು ನಮ್ಗೆ ಹೇಳ್ತಾರೆ, ಈಗ ಆರ್ಥಿಕ ಪರಿಸ್ಥಿತಿ ರಾಜ್ಯದಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದೆ, ಒದ್ದಾಡ್ತಾ ಇದ್ದಾರೆ, ಸರ್ಕಾರಿ ಸಂಬಳ ಕೊಡೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಸರ್ಕಾರಿ ಜಾಗಗಳನ್ನು ಅವ್ರು ತೊಗೊಂಡೋಗಿ ಅಡ ಇಟ್ಬಿಟ್ಟು ಅದರಲ್ಲಿ ದುಡ್ಡು ತಂದು ಕೊಡ್ತಾ ಇದ್ದಾರಲ್ಲ. BMTC ಬಸ್ಗಳ ಕತೆ, KSRTC ಬಸ್ಗಳ ಕತೆ ಏನು ಅಂತ ಇವ್ರಿಗೆ ಗೊತ್ತಿದೆ. ಅದನ್ನು ನಾನೇನು ಹೇಳ್ಬೇಕಾಗಿಲ್ಲ, ರಾಜ್ಯದ ಜನ ಹೇಳ್ತಾ ಇದ್ದಾರೆ. ಅದು ಬಿಟ್ಬಿಟ್ಟು ಇವರು ಪುಲ್ವಾಮಾ ಇದು ಪಲ್ಗಾವ್ ಅಟ್ಯಾಕ್ ಏನಿದೆ ಅದ್ರ ಬಗ್ಗೆ ಅಲ್ಲಿ ಪೊಲೀಸ್ನವ್ರು ಇಟ್ಟಿರಲಿಲ್ಲ ಅನ್ನೋದಕ್ಕೆ ಸೂಕ್ತ ಸೆಕ್ಯೂರಿಟಿ ಫೈಲ್ಯೂರ್ ಲ್ಯಾಪ್ಸಸ್ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಒಪ್ಕೊಂಡಿದೆ. ಯಾಕೆ ಸೆಕ್ಯೂರಿಟಿ ಲ್ಯಾಪ್ಸಸ್ ಅನ್ನೋದು ಒಪ್ಕೊಂಡಿದೆ? ಯಾಕೆಂತ ಹೇಳಿದ್ರೆ ಅದು 1 ತಿಂಗಳು ಮುಂಚೆನೇ ಅಲ್ಲಿರ್ತಕ್ಕಂಥ ಇವರು ರೆಸಾರ್ಟ್ ಅವರು ಇವರೆಲ್ಲ ಪ್ರವಾಸೋದ್ಯಮನ ಸ್ಟಾರ್ಟ್ ಮಾಡಿಬಿಟ್ಟು ನಮ್ಗೆ ಇಂಟಿಮೇಟ್ ಲೋಕಲ್ ಅಥಾರಿಟಿಗೂ ಇಂಟಿಮೇಟ್ ಕೊಟ್ಟಿರಲಿಲ್ಲ ಅಂತಕ್ಕಂಥದ್ದು ಸರ್ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದರಲ್ಲೂ ರಾಜಕೀಯ ಹೇಳ ತರುವಂಥದ್ದಲ್ಲ. ಇದಾದ್ಮೇಲೆ ಯುದ್ಧ ಬೇಡ ಅಂತ ಹೇಳ್ಕೊಂಡು ಈ ಸ್ಟೇಟ್ಮೆಂಟ್ ಕೊಟ್ಕೊಂಡು ಬೇರೆ ದೇಶದ TV ಚಾನಲಲ್ಲಿ ನಾವು ಫೇಮಸ್ ಆಗಕ್ಕೆ ಹೋಗಿಲ್ಲ. ಯಾರು ಫೇಮಸ್ ಆಗಿದ್ದಾರೆ ಅವ್ರಿಗೆ ಗೊತ್ತು. ವಜೀರೆ ಆಲಂ ಅಂತ ಹೇಳ್ಬಿಟ್ಟು ಯಾರನ್ನ ವೈಭವೀಕರಿಸಿ ಹೇಳಿದ್ರು ಅಂತೇಳಿ, ಅದಾದ್ಮೇಲೆ ಅವರ ಚೀಫ್ಗಳೇ ಬಂದ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾರು ಸಮೇತ ಈ ವಿಚಾರದಲ್ಲಿ ಮಾತಾಡಬಾರ್ದು ಅಂತೇಳಿ ಅವರ ಇದರಲ್ಲೇ ಶಿಸ್ತು ಕ್ರಮ ತಗೊಂಡಿದ್ದಾರೆ. ಯಾರು ಮಾತಾಡಬಾರ್ದು ಅಂತಕ್ಕಂಥದ್ದು ಇದನ್ನು ಹೊರಡಿಸಿದ್ದಾರೆ. ಅದನ್ನು ಅವ್ರು ಹೇಳ್ಬೇಕು, ನೋಟಿಸ್ ಹೊರಡಿಸಿದ್ದಾರೆ. ಯಾಕೆಂದ್ರೆ ಇದು ದೇಶದ ಭದ್ರತೆಗೆ ಧಕ್ಕೆ ಆಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೇಳಿದ್ದಾರೆ. ಅದಾದ್ಮೇಲೆ ಇನ್ನೊಂದು, ನೀವು ಅವ್ರು ಹೇಳ್ತಾ ಇದ್ರು ಇಲ್ಲಿ ಯಾವುದು ಆರ್ಟಿಕಲ್ 370 ತೆಗೆದಂತ ಸಂದರ್ಭದಲ್ಲಿ, ಆರ್ಟಿಕಲ್ 370 ತೆಗೆದಿದ್ರಿಂದ ಇದಾಗ್ತಾ ಇದೆ. ನಾವು ಯಾಕೆ ಫುಲ್ ದಡ ಸೇರಿಸಿಲ್ವಾ ಅದನ್ನ? ಯಾರೋ ಹೇಳಿದ್ರು ನಡೆಯುತ್ತೆ ಅಂತ ಹೇಳಿದ್ರು. ಜಾತಿ ಗಣತಿ ಸರ್, ಈಗ ನೀವು ರಾಜಕೀಯ ಲಾಭಕ್ಕೋಸ್ಕರ ಸರ್ ಇಷ್ಟು 2014 ಅಧಿಕಾರಕ್ಕೆ ಬಂದ್ರೆ ಸುಮ್ಮನೆ ಇದ್ರೆ ಬಿಹಾರ ಎಲೆಕ್ಷನ್ ಬಂತು, OBC ಮತಗಳು ನಿಮ್ಗೆ ಕೈ ಕೊಡ್ತಾ ಬರ್ತಾ ಇದಾವೆ. ಲೋಕಸಭಾ ಚುನಾವಣೆಯಲ್ಲಿ UPಲಿ ಕೈ ಹಿಡ್ಲಿಲ್ಲ. ಎಸ್, ವೆರಿ ಗುಡ್. ನಿಮ್ಗೆ ಬೇರೆ ದಾರಿ ಇಲ್ಲ. ಪ್ರತಿ 10 ವರ್ಷಕ್ಕೊಮ್ಮೆ ಇದು ಸೆನ್ಸಸ್ ನಡೆಯುವಂಥದ್ದು, ಕರೆಕ್ಟಾ? ಒಪ್ಕೋತೀರಾ? 2021ರಲ್ಲಿ ನಡಿಬೇಕಾಗಿತ್ತು.
ಕೋವಿಡ್ ಇದ್ದಿದ್ದರಿಂದ ನಡೆದಿರಲಿಲ್ಲ, ಕರೋನಾದಿಂದ ಸ್ಟಾಪ್ ಮಾಡಿದ್ರು. 2025 ಮಾಡ್ತೀವಿ ಅಂತ ಮೊನ್ನೆ ಲಾಸ್ಟ್ ಟೈಮೇ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ಈಗ ಅದನ್ನು ಮಾಡ್ತೀವಿ, ಈ ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಶ್ವಿನ್ ವೈಷ್ಣವ್ ಅವ್ರು ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಅವರು ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ನಾವು ರಾಜಕೀಯ ಲಾಭಕ್ಕೆ ಅವ್ರು ಹೇಳ್ತಾ ಇರೋದು ರಾಜಕೀಯ ಲಾಭಕ್ಕೆ. ಇಲ್ಲೊಂದು ನಾನು ಅವಾಗ ಹೇಳ್ತಾ ಇದ್ದೆ, ನೀವು ಇಂಟರಪ್ಟ್ ಮಾಡಿದ್ರಿ ಈ ವಿಚಾರವಾಗಿ. ಯಾವುದು ಜಾತಿ ಗಣತಿ ಏನು ಮಾಡ್ತಾ ಇದ್ದಾರೆ, ಇದು ಮೇಯ್ನ್ ಆಗಿ ಯಾರನ್ನ ಟಾರ್ಗೆಟ್ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ಜಾತಿ ಒಳಗಡೆ ಸಬ್ ಕ್ಯಾಸ್ಟ್, ಈಗ ಮುಸ್ಲಿಂ ಅಂತ ತಗೊಂಡಾಗ ಅವರಲ್ಲಿ ಸಬ್ ಕ್ಯಾಸ್ಟ್ಗಳು ಬರ್ತವೆ. ಈ ಸಬ್ ಕ್ಯಾಸ್ಟ್ಗಳು ಕೆಲವೊಂದು ಭಾರತದಲ್ಲಿ ಇಲ್ಲ. ಭಾರತದಲ್ಲಿ 4,000ಕ್ಕೂ ಹೆಚ್ಚು ಕ್ಯಾಸ್ಟ್ ಜಾತಿಗಳಿದ್ದಾವೆ. ಅದು 1,800 ಬರೀ ರಾಜ್ಯದಲ್ಲೇ ಇದೆ, ಕರ್ನಾಟಕದಲ್ಲೇ ಇದೆ. ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಬೇರೆ ದೇಶಗಳಿಂದ ಇಂಟ್ರೂಡ್ ಆಗಿದಾರಲ್ಲ, ಇವರನ್ನ ಈಗ ಹಿಡಿಬೇಕು ನಾವು. ಈ ಜನಗಣತಿ ಒಳಗಡೆ, ಜಾತಿ ಗಣತಿ ಒಳಗಡೆ ಇವ್ರು ಸಿಕ್ಕಾಕೋತಾರೆ. ಇವ್ರನ್ನ ಹೊರಗೆ ಹಾಕ್ಬೇಕು. ಹೌದು ಹೌದು, ಒಂದು ಹೌದು, ಒಂದ್ ನಿಮಿಷ ಇರಿ, ಇದು ಒಂದು ಉದ್ದೇಶ. ಒಂದ್ ನಿಮಿಷ ಇರಿ, ಇದು ಒಂದು ಉದ್ದೇಶ. ಇದ್ರಲ್ಲಿ ಹಾಗಾದ್ರೆ ನೀವು ಇಂಟ್ರೂಡರ್ ಈ ದೇಶದಲ್ಲಿ ಇರ್ಲಿ ಅಂತ ಹೇಳ್ತೀರಾ? ನೀವು ಹೇಳ್ತೀರಾ ಹಾಗಾದ್ರೆ ಈ ದೇಶದಲ್ಲಿ ಅವ್ರು ಇರ್ಬೋದಾ? ಬೇರೆ ದೇಶದಿಂದ ಬಂದ್ಕೊಂಡು ಇಲ್ಲಿ ಏನೇನು ಕಿತಾಪತಿ ಮಾಡ್ತಾ ಇದ್ದಾರೆ, ಬಾಂಗ್ಲಾದವ್ರು ವಲಸಿಗರು ಏನೇನು ಕಿತಾಪತಿ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ. ಇದು ಪಾಕಿಸ್ತಾನದಿಂದ ಬಂದ್ಬಿಟ್ಟು ಈಗ ಒದ್ದಾಡ್ತಾ ಇದಾರಲ್ಲ ಹೊರಗಡೆ ಹೋಗ್ಲಿಕ್ಕೆ, ನೀವು ಯೋಚನೆ ಮಾಡಬೇಕು. ಅಲ್ಲೋ ಇದು ಒಂದಾದ್ರೆ ಅಲ್ಲ, ಮೇನ್ ಅಜೆಂಡಾ ಅದೇ ಅಂತಲ್ಲ. ಇದರಲ್ಲಿ ಶೈಕ್ಷಣಿಕ, ಇನ್ನೊಂದು ನೀವು ಶೈಕ್ಷಣಿಕ ವಿಚಾರವನ್ನು ಹೇಳ್ತಾ ಇದ್ರು ಅವ್ರ ಸಾಹೇಬ್ರು ಹೇಳ್ತಾ ಇದ್ರು. ಯಾಕೆಂತ ಹೇಳಿದ್ರೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇರುವಂತ ರಿಸರ್ವೇಷನ್ಗಳಿಗೂ OBC ಅಥವಾ ಬೇರೆ ರಿಸರ್ವೇಷನ್ಗಳಿಗೂ ಸ್ಟೇಟ್ ಅಲ್ಲಿ ಇರ್ತಾವ OBC ರಿಸರ್ವೇಷನ್ಗಳಿಗೂ ತುಂಬಾ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ಇಲ್ಲಿ ಎಷ್ಟೋ OBC ಗಳನ್ನ ಇವ್ರು ಕನ್ಸಿಡರ್ ಮಾಡಿದ್ದಾರೆ. ಬಟ್ ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬರುತ್ತಲ್ಲ, ಈಗ NIT ಒಬ್ಬ NIT ತಗೋಬೇಕು ಅಥವಾ IIT ಇದನ್ನ ಏನು ಸೀಟನ್ನ ಪಡಿಬೇಕು, ಎಜುಕೇಶನ್ ಮುಂದುವರಿಸಬೇಕು ಅಂತ ಇರ್ತಾನಲ್ಲ, ಅವನಿಗೆ ಇದು ತೊಂದರೆ ಆಗ್ತಾ ಇದೆ. ಈ ಸತಿ ಮಾಡ್ಲಿ, ಅದರಲ್ಲೂ ಒಂದಷ್ಟು ರಿಸರ್ವೇಶನ್ ಬಂದು ಸೇರ್ಕೊಳ್ಳುತ್ತಲ್ವಾ, ಅಲ್ಲೂ ಬ್ಯಾಕ್ವರ್ಡ್ ಕ್ಲಾಸಸ್ ಬರ್ತಾವಲ್ವಾ, ಬಂದಾಗ ಅವರಿಗೂ ಒಳ್ಳೇದಾಗಬಹುದು. ಇದು ಒಂದೇ ಅಜೆಂಡಾ ಅಲ್ಲ, ಇದರಲ್ಲೂ ಇದು ಸೇರ್ಕೊಳ್ಳುತ್ತೆ. ಎಲ್ಲೋ ಒಂದ್ ಕಡೆ ಇವರು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇವ್ರ ದೇಶದಲ್ಲಿ ಯಾವ್ದು 2014ಕ್ಕಿಂತ ಮುಂಚೆ ಯಾವ ಕೆಲಸಗಳನ್ನು ಮಾಡಿಲ್ಲ ಅಂತ ಹೇಳಿಲ್ಲ, ಮಾಡಿದ್ದಾರೆ. ಇವ್ರು ಯಾವ್ದನ್ನು ದಡ ಸೇರಿಸಿಲ್ಲ, ಅದನ್ನ ನಾವೀಗ ಬಂದ್ಕೊಂಡು ದಡ ಸೇರಿಸ್ತಾ ಇದೀವಿ. ಅದಾದ್ಮೇಲೆ ಇವ್ರು ಏನ್ ಮಾಡ್ತಾ ಇದಾರೆ, ಬಂದ್ ನಾವು ಮಾಡಿದ್ದು ಅಂತ ಹೇಳ್ತಾರೆ. ಕ್ರೆಡಿಟ್ ತಗೊಳಕ್ ಮಾತ್ರ ಬರ್ತಾ ಇದ್ದಾರೆ. GST ಇಲ್ಲೂ ಬಂದ್ಕೊಂಡು ಅದೇ ಹೇಳ್ತಾ ಇರೋದು, ನಮಗೆ ಮೋಸ ಆಗಿದೆ. ಕೌನ್ಸಿಲ್ ಅಲ್ಲಿ ತಂದಿರೋದೇ ನೀವು, ಬರ್ದಿರೋದೇ ನೀವು, ಆಮೇಲೆ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿರೋದೇ ನಾವು ಅಂತ ಹೇಳ್ತಾರೆ. ಹೌದು, ಅದ್ರಲ್ಲಿ ಎಲ್ಲಾ ಕಾಲಂಗಳು ಹಾಕಿದ್ದು ಇವರೇ, ಅದನ್ನು ಅವ್ರು ಹೇಳ್ಬೇಕು. ಬರ್ತೀನಿ ಸರ್.